ಶುರು ಮಾಡೋಣ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋ ವಿವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಸದಾ ಆನಂದತೀರ್ಥಮತುಳಂ ಭಜೇತ ಪತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಎರಡನೇ ಸಂಧಿ ಕರುಣಾ ಸಂಧಿ 24ನೇ ಪದ್ಯ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದು ನಿತ್ತ. ಮುಂದೆಡ ಬಲದಿ ಒಳ ಹೊರಗಿಂದಿರೇಶನು ತನ್ನವರನೆಂದೆಂದು ಅಲಹುವನಾಗಸದ ಓಲೆತ್ತ ನೋಡಿದರು. ಅದ್ಭುತ ನೋಡಿ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ. ಎಲ್ಲೋ ಆಟ ಆಡ್ತಾ ಇರ್ತದೆ ಕೂಸು, ಏನೋ ನೋಡಿ ಹೆದರ್ಕೊಂಡು ಒಳಗಡೆ ಬರ್ತದೆ. ಆವಾಗ ತಂದೆ ತಾಯಿಗಳು ಅದರ ಬೆನ್ನ ಮೇಲೆ ಕೈ ಆಡಿಸಿ ಏನಿಲ್ಲ ಅಂತ ಹೇಳಿ ಅದರ ಸರಿಯಾದ ಜ್ಞಾನವನ್ನು ಕೊಟ್ಟು ಅದರ ಭಯವನ್ನು ಪರಿಹರಿಸಿ ತಮ್ಮ ಮನೆಯೊಳಗೆ ಕರೆದುಕೊಂಡು ಅದು ಏನು ಬೇಡುತ್ತೋ, ಹೇಗೆ ಬೇಡಿದ್ದನ್ನು ಆ ಸಮಯದಲ್ಲಿ ಕೊಟ್ಟು ಅದನ್ನು ಹೇಗೆ ಆನಂದದಿಂದ ನೋಡಿಕೊಳ್ತಾರೋ ನೋಡಿ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಏನೋ ಒಂದು ನೋಡುತ್ತದೆ, ಅಥವಾ ಯಾರೋ ಒಂದು ಏನೋ ಮಾಡ್ತಾರೆ ಪಾಪ, ಸಣ್ಣ ಸಣ್ಣ ಹುಡುಗರಲ್ಲಿ ಶುರು ಆಗತ್ತೆ ಜಗಳಗಳು. ಅದರಿಂದ ಅಥವಾ ಏನೋ ಒಂದು ನೋಡಿ ಬಹಳ ಭಯಪಟ್ಟಾಗ ನಿಜ ಮಂದಿರದಿ ಪರಿಹರಿಸಿ, ಕೆಲವೊಮ್ಮೆ ಅವುಗಳನ್ನು ಸರಿಯಾದ ಜ್ಞಾನವನ್ನು ಕೊಟ್ಟು ಪರಿಹಾರ ಮಾಡ್ತಾರೆ. ಇನ್ನು ಏನಾಗ್ತೇವೋ ಗೊತ್ತಿಲ್ಲ. ಆದರೆ ಹಿಂದೆ ನಮಗೆ ಯಾರು ತಂದೆ ತಾಯಿಗಳಾಗಿದ್ದರೋ ಗೊತ್ತಿಲ್ಲ, ಮುಂದೆ ಯಾರು ನಮಗೆ ತಂದೆ ತಾಯಿಗಳ ಆಗ್ತಾರೋ ಗೊತ್ತಿಲ್ಲ. ಆದರೆ ಒಬ್ಬನೇ ಒಬ್ಬ ಇದ್ದ
ಅನಾದಿ ಕಾಲದ ಋಣಾನುಬಂಧ ನಾನು ಕುಣಿ ಕಾದವರು ಯಾರೋ ಗೊತ್ತಿಲ್ಲ. ಅನುಕ್ಷಣವೂ ಕೂಡ ನಮ್ಮನ್ನು ಕಾಪಾಡಿದ್ದಾನೆ. ಹೇಗೆ? ಮುಂದೆ ಮುಂದೆ ಬರುವಂತಹ ಅನೇಕ ಜನ್ಮಗಳಲ್ಲಿ ಕಾಪಾಡುತ್ತಾನೆ. ಎಡಬಲದಿ ಹಿಂದೆ ಮುಂದೆ ಅಂತ ಇದೆ. ಹಿಂದೆ ಹಿಂದಿನ ಜನ್ಮಗಳಲ್ಲಿ ಅದನ್ನು ಹೇಳ್ತಾರೆ. ಹಿಂದೆ ಸುಜನುಮವೋ ಏನಾದರಾಗಲಿ ಮುಂದೆನ್ನ ಕಾಯೋ ಹರೇ ಶ್ರೀ ಕೃಷ್ಣ ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಅಂತಾನೆ ಯಾರು ಹಾಡಿದ್ದೆ. ಜನನ ಮರಣ ನಿಂದೆ ಜನುಮ ಸಾಧನೆ ನಿಂದೆ ಅನುಕೂಲಾದರವು ನಿನ್ನದಯ್ಯ. ಎಷ್ಟು ಅನುಕೂಲವಾಗಿ ಇದೆ. ನಾವು ನಮ್ಮ ಮನೆಯಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಾದರೂ ಆರಾಮಾಗಿದ್ದೇವೆ ಅನ್ಕೊಂಡಿದ್ದು ಸರಾಗವಾಗಿ ಆ ಶಬ್ದ ಕೇಳಿಸುತ್ತೆ, ಆ ರುಚಿ ನಾಲಿಗೆ ಹಿಡಿಸುತ್ತೆ. ಅಯ್ಯ ಎಲ್ಲ ತನು ಮನವೂ ನಿಂದೆ ಕಾಯ ದೊರೆವುದು ನಿಂದೆ ಚಿನುಮಯ ರೂಪನೆ ಅನುಮಾನ ವ್ಯಾಕಯ್ಯ. ಎಪ್ಪತ್ತೆರಡು ಸಾವಿರ ನಾಡಿಗಳು, ಅರ್ಧದಲ್ಲಿ 36, ಈ ಕಡೆ ಅರ್ಧದಲ್ಲಿ 36. ಪ್ರತಿಯೊಂದು 36 ನಾಡಿಗಳನ್ನ ಸರಿಯಾಗಿ ಕೆಲಸ ಮಾಡ್ತಾನೆ ಪರಮಾತ್ಮ. ಅದರಲ್ಲಿ ಒಂದು ನಾಡಿ ಒಂದು ಕ್ಷಣ ನಿಂತು ಅಂತಾದರೆ ನಮ್ಮ ಜೀವನ ಅಸ್ತವ್ಯಸ್ತವಾಗುತ್ತೆ. ಒಂದು ನಾಡಿ ಒಂದು ಕ್ಷಣ ನಿಂತರೆ, ಆದರೆ ನಮ್ಮ ಹೃದಯದ ಬಡಿತ ನಿಲ್ಲುತ್ತಂತೆ. ಇದು ಯಾವುದೂ ಕೂಡ ನಿಲ್ಲೋದಿಲ್ಲ. ಒಂದು ಕ್ಷಣ ನಿಂತರೂ ಕೂಡ ಬಹಳ ತೊಂದರೆ ಆಗುತ್ತೆ. ಪರಮಾತ್ಮ ಹೇಗೆ ಕಾಪಾಡ್ತಾ ಇರಬೇಕು ನಮ್ಮನ್ನು? ನಾವು ಏನು ಕೊಟ್ಟಿದ್ದೇವೆ, ಏನು ಕೊಡ್ತಾ ಇದ್ದೇವೆ ಹೇಳಿ? ಎಷ್ಟು ಕರುಣಾಸಾಗರ. ಆದರೆ ಏನಾದರೂ ನಮಗೆ ಹೀಗೆ ಅನಾಹುತಗಳಾದಾಗ ಅದು ನಮ್ಮ ಹಿಂದಿನ ಪಾಪದ ಕರ್ಮದ ಫಲವೇ ಹೊರತು ಅವನದ್ದೇನೂ ಅಲ್ಲ. ಅವನು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡೋ ವ್ಯಕ್ತಿಯೇ ಅಲ್ಲ. ಅದೆಲ್ಲ ಇನ್ನೊಬ್ಬರಿಗೆ ನೋವು ಉಂಟು ಮಾಡುವಂಥದ್ದು ಆ ಒಂದು ಕೆಲಸ, ಆ ಒಂದು ಪ್ರವೃತ್ತಿ ರಾಕ್ಷಸರದು. ಹಿಂದೆ ಮಾಡಿದ ಕರ್ಮದ ಫಲ ನಾವು ಅನುಭವಿಸಲೇಬೇಕು. ಎಡಬಲದಿ, ಅದಕ್ಕೆ ಪ್ರತಿನಿತ್ಯ ಅನುಸಂಧಾನಪೂರ್ವಕವಾಗಿ ಏಕೋಭಾವದಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ಯಾರು ಬೇಕಾದರೂ ಹೇಳಬಹುದು, ಅದನ್ನು ಶೂದ್ರರು ಹೇಳಬಹುದು.
ಆ ಉಚ್ಚಾರಣೆಯಿಂದಲೇನೆ ಸರಿಯಾಗಿ ಆಯಾಯ ನಾಡಿಗಳಿಗೆ ಪ್ರೆಷರ್ ಬೀಳುತ್ತೆ. ಸರಿಯಾಗಿ ಮಾಡಬೇಕು ಅಷ್ಟೇ. ಬರೀ ಉಚ್ಚಾರಣೆ ಅಂತ ನೋಡ್ತಾ ಹೋದರೆ ಬರೀ ಅದರಲ್ಲಿಯೇ ಮನಸ್ಸು ಹೋಗುತ್ತೆ. ಪರಮಾತ್ಮನ ಹತ್ತಿರ ಮನಸ್ಸಿದ್ದುಕೊಂಡು ಉಚ್ಚಾರಣೆ ಸ್ಪಷ್ಟವಾದಾಗ ಆವಾಗ ಅದು ಕೆಲಸ ಮಾಡುತ್ತೆ. ಬರೀ ರೋಗವನ್ನು ನಿರೋಧನೆ ಮಾಡುತ್ತೆ ಅಲ್ಲ, ವಿಮೋಚನೆ ಮಾಡುತ್ತೆ ಅಲ್ಲ, ಎಲ್ಲವನ್ನು ತಂದುಕೊಡುವಂಥ ವಿಷ್ಣು ಸಹಸ್ರನಾಮ. ಹೀಗೆ ಹಿಂದೆ ಮುಂದೆ ಎಡ ಬಲದಿ, ಬಲದಲ್ಲಿ ಇರುವಂತಹ 36,000 ನಾಡಿಗಳನ್ನು, ಎಡದಲ್ಲಿ ಇರುವಂತಹ 36,000 ನಾಡಿಗಳನ್ನು ಕಾಪಾಡ್ತಾನೆ. ಸರಿಯಾಗಿ ಒಳ ಹೊರಗೆ. ಏನು ಒಳ ಹೊರಗೆ? ಒಳಗೆ ಯಾವಾಗ ಎಂಬುದು ಪರಮಾತ್ಮನ ಗರ್ಭದಲ್ಲಿ ಹೋಗಿರ್ತೇವೆ ನಾವು, ಹೊಟ್ಟೆಯಲ್ಲಿ, ಆವಾಗಲೂ ನಮ್ಮನ್ನ ಕಾಪಾಡ್ತಾರೆ. ಹೊರಗೆ ಬ್ರಹ್ಮಾಂಡದಲ್ಲಿ ನಮ್ಮನ್ನ ಯಾವುದೋ ಜೀವಿಗಳಾಗಿ ತನ್ನವರನೆಂದೆಂದು ಸಲಹುವನು. ತನ್ನವರು, ತನ್ನ ಭಕ್ತರು ಅಂತ ಯಾರಿರ್ತಾರೆ, ಆ ಇಂದಿರೇಶ ಲಕ್ಷ್ಮೀಪತಿಯಾದ ನಾರಾಯಣ ತನ್ನ ಭಕ್ತರನ್ನ ಎಲ್ಲ ಕಾಲಕ್ಕೂ ಸಲಹುತ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಅಲ್ಲ, ಅಲ್ಲಿ ಸಲಹಿದ್ದ, ಇಲ್ಲಿ ಸಲಹುತ್ತಾನ, ಆ ಸ್ಥಳದಲ್ಲಿ ಸಲಹಿದ್ದ, ಈ ಸ್ಥಳದಲ್ಲಿ ಸಲಹುತ್ತಾನ, ಇಲ್ಲೇ ಇಲ್ಲ. ಆಗಸದ ಓಲೆತ್ತ ನೋಡಿದರು. ಆಕಾಶದಲ್ಲಿ ನೀವು ಎಲ್ಲಾದರೂ ನೋಡ್ರಿ, ಆಕಾಶ ಅಂತಂದ್ರೆ ಮೇಲೆ ಅಲ್ಲ, ಸ್ಪೇಸ್, ಎಲ್ಲಿ ಸ್ಥಳ, ಎಲ್ಲ ಕಡೆಯಲ್ಲೂ ಸ್ಥಳ ಇದೆ, ಎಲ್ಲ ಕಡೆಯಲ್ಲೂ ಪರಮಾತ್ಮನ ಇದ್ದಾನೆ. ಆಕಾಶ ಸರ್ವತ್ರ ವ್ಯಾಪ್ತವಾದದ್ದು. ಹಾಗೆ ಪರಮಾತ್ಮ ಆ ಸಮಂತಾತ್ ಕಾಶತೇದಿ ಆಕಾಶ, ಆಕಾಶಬ್ದ ವಾಚ್ಯನಾದವನು ಪರಮಾತ್ಮ. ಆಕಾಶ ಸ್ಥಲಿಂಗ ಅದನ್ನು ಬರ್ತದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆಕಾಶಬ್ದ ವಾಚ್ಯನಾದವನು ಪರಮಾತ್ಮ ಅಂತ. ಅದರಿಂದ ಆಗಸದ ಓಲೆತ್ತ ನೋಡಿದರು. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದರಿಂದಾಗಿ ಎಲ್ಲ ಕಡೆಯಿಂದಲೂ ತನ್ನ ಕಬಂಧ ಬಾಹುಗಳಿಂದ ನಮ್ಮನ್ನ ಕಾಪಾಡಿಯೇ ಕಾಪಾಡ್ತಾನೆ. ಹಿಂದೆ ಕಾಪಾಡಿದ್ದ, ಈಗ ಕಾಪಾಡ್ತಾ ಇದ್ದಾನೆ, ಮುಂದೆಯೂ ಕಾಪಾಡ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಆ ಒಂದು ಚಿಂತನೆ ಬೇಕು, ಒಂದು ಮನೋಭಾವನೆ ಬೇಕು. ನಾನೇ ಮಾಡಿದೆ, ನಂದೇ ಆಯಿತು, ನನ್ನಿಂದನೇ ಆಗಿದ್ದು, ಈ ಅಹಂಕಾರ ಬಂದರೆ ಅವನು ಸ್ವಲ್ಪ ಹಿಂಸರಿತಾನೆ. ಇದರಲ್ಲಿ ಪ್ರಶ್ನೆ ಇದ್ದ ಕೇಳಿ. ಸರಿ, ಮುಂದೆ ಹೋಗೋಣ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆಬದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮಾ. ಒಡಲ ನೆಳಲಂದದಲ್ಲಿ, ಒಡಲು ಅಂತಂದರೆ ಈ ಒಂದು ನಮ್ಮ ದೇಹ. ಒಡಲ ನೆಳಲು ಅಂತಂದರೆ ನಮ್ಮ ದೇಹದ ನೆರಳು ಅಂತ ಅರ್ಥ. ಹೇಗೆ ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ನಾವು ಹೋದಲ್ಲೆಲ್ಲ ಈ ಬಿಂಬ, ದೇಹ ರೂಪ ಬಿಂಬ ಹೋದಲ್ಲೆಲ್ಲ ನಮ್ಮ ಪ್ರತಿಬಿಂಬ ನೆರಳು ಬರ್ತದೆ, ನಮ್ಮ ಛಾಯೆ. ಹಗಲಾಗ್ಲಿ ಇರುಳಾಗ್ಲಿ, ಇರುಳಿನಲ್ಲಿ ಲೈಟ್ ಹಾಕ್ತೇವೆ, ಪ್ರತಿಬಿಂಬ ಬೀಳುತ್ತೆ.
ಹಗಲಿನಲ್ಲಿ ಸೂರ್ಯ ಅಂದರೆ ಇದ್ದೇ ಇರ್ತಾನೆ, ಕತ್ತಲಲ್ಲಿ ಮಾತ್ರ ಎಲ್ಲಿ ಬೆಳಕಿರೋದು ಅಲ್ಲಿ ಇರೋದಿಲ್ಲ. ಹಾಗೆ ಪರಮಾತ್ಮ ನಮ್ಮನ್ನ ನೆರಳಿನಂತೆ ಕಾಯ್ತಾನೆ. ಎಂದೂ ಕೂಡ ಅವನು ಹಿಂದಕ್ಕೆ ಸರಿಯೋದಿಲ್ಲ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ನಮ್ಮೊಟ್ಟಿಗೇನೆ ತಿರುಗ್ತಾ ಇರ್ತಾನೆ. ಯಾವಾಗ ಕಾಪಾಡ್ತಾನೆ? ಸ್ವಲ್ಪ ಟೀ ಟೈಮ್, ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಟೈಮ್, ಲಂಚಿಗೆ ಟೈಮ್ ಏನಾದ್ರು ತಗೊಳ್ತಾನೆ, ಡಿನ್ನರಿಗೆ ಟೈಮ್ ಅಂಥೇಳಿ. ಅವನೇನಾದರೂ ಸ್ವಲ್ಪ ಟೈಮು ಅಂತೇಳಿ ಅವನಿಗೆ ತನ್ನ ಸ್ವಂತಕ್ಕೆ ಇಟ್ಟುಕೊಂಡರೆ ನಮ್ದು ಅದೇ ಲಾಸ್ಟ್ ಟೈಮ್. ಒಂದರ ಕ್ಷಣ ಬಿಡದೆ ಒಂದು ಲವಕಾಲ, ಈ ಸೆಕೆಂಡಿಗಿಂತಲೂ ಬಹಳ ಕಡಿಮೆ ಕಾಲ, ಒಂದು ಸೆಕೆಂಡಿಗಿಂತಲೂ ಬಹಳ ಕಡಿಮೆ ಕಾಲದಲ್ಲಿಯೂ ಕೂಡ ನಮ್ಮನ್ನ ಕಾಪಾಡ್ತಾನೆ ಪರಮಾತ್ಮ. ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ಯಾವಾಗಲೂ ನಮಗೆ ಬೆಂಬಲನಾಗಿ ಇರ್ತಾನೆ. ಭಕ್ತರಿಗೆ ನಾವು ನೋಡಿ ಬಡ್ಕೊಂಡು ಹೇಳ್ತಾ ಇದ್ದೀವಿ, ಅದೇ ಬಡ್ಕೊಂಡು ನಮಗೆ ಭಕ್ತರು ಕಾಯ್ತಾನೆ. ನಮಗೆ ನಾನು ಭಕ್ತ ಅಂತ ಹೇಳಿಕೊಂಡ್ರು ಹೋಯ್ತಲ್ಲಿ, ನಾವು ಭಕ್ತಿನೇ ಮಾಡ್ತಾ ಇರಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಹೌದು, ನಾನು ಪರಮಾತ್ಮನ ಭಕ್ತ ಜೋರಾಗಿ ಹೇಳ್ಕೊಂಡ್ರು ಹೋಯ್ತು, ಅಹಂಕಾರ ಬಂತು, ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಬಿತ್ತು ಕೆಳಗಡೆ. ಭಕ್ತನಿಗೆ ಯಾವ ರೀತಿಯ ದುರಹಂಕಾರಗಳು ಇರೋದಿಲ್ಲ. ಹೌದು, ನಾನೂ ಒಬ್ಬ ಭಕ್ತ, ಇದು ಸರಿ. ತಾನೇ ಭಕ್ತ ಇಲ್ಲ, ತಪ್ಪಾಗುತ್ತೆ. ಅಂತಹ ಭಕ್ತರಿಗೆ ಬೆಂಬಲನಾಗಿ ಒಂದು ಕ್ಷಣದಲ್ಲಿ ಅರ್ಧ ಸಮಯ, ಅರ್ಧ ಕಾಲ, ಆ ಕಾಲವೂ ಬಿಡದೇನೆ ನಮ್ಮ ನೆರಳಿನ ಹಾಗೆ ಅವನು ಕಾಯ್ತಾ ಇರ್ತಾನೆ. ಭಕ್ತ ಪರಾಧೀನ ಪರಮಾತ್ಮ, ಭಕ್ತಾಧೀನನೆಂದೆನಿಸಿ ಏನ್ ಮಾಡ್ತಾನೆ? ತಡೆವ ದುರಿತೌಘಗಳ ಮುಂದೆ ಬರುವಂತಹ ಆ ಸಾಧನೆಗೆ ಅತ್ಯಂತ ಅಡ್ಡವಾಗಿ ಇರುವಂತಹ ಪಾಪಗಳನ್ನ, ಓಘಗಳನ್ನ, ಕಷ್ಟಗಳನ್ನ, ಪಾಪಕರ್ಮಗಳ ಸಮೂಹಗಳನ್ನ ಅವನು ತಡೆತಾನೆ. ತಡೆಯುವ ದುರಿತೌಘಗಳ, ಕಾಮದ ಕೊಡುವ, ಭಕ್ತರ ಇಷ್ಟಗಳನ್ನ ಪೂರ್ತಿ ಮಾಡ್ತಾನೆ. ಎಷ್ಟು ಅದ್ಭುತ ನೋಡಿ. ಯಾರು ಲೌಕಿಕವಾದದ್ದನ್ನ ಬಯಸ್ತಾರೋ ಅವರು ಪರಮಾತ್ಮನ ಭಕ್ತರಲ್ಲ. ಯಾರು ಪರಮಾತ್ಮನ ಭಕ್ತರೋ ಅವರು ಲೌಕಿಕವಾದನ್ನು ಬಯಸೋದಿಲ್ಲ. ಅಂಥವರಿಗೆ ಪರಮಾತ್ಮ ಎಲ್ಲವನ್ನೂ ಕೊಡ್ತಾನೆ, ಇಹದಲ್ಲೂ ಪರದಲ್ಲೂ ಕೊಡ್ತಾನೆ. ಇಹದಲ್ಲಿ ಏನು ನಿಮಗೆ ಲೌಕಿಕವಾದದ್ದು ಬೇಕೋ ಅದನ್ನು ಬೇಡ 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 ಅಂದವರಿಗೆ ಕೊಡ್ತಾನೆ ಪರಮಾತ್ಮ. ಪರವಾದದ್ದು ಇಹದಲ್ಲೇ ಕೊಟ್ಟ ಮೇಲೆ ಪರದಲ್ಲಿ ಬಿಡ್ತಾನೆ, ಅಲ್ಲೂ ಕೂಡ ಎಲ್ಲ ಸುಖ ಸಂಪತ್ತುಗಳನ್ನು ಕೊಡ್ತಾನೆ. ಅಂದರೆ ಉತ್ತಮೋತ್ತಮ ಲೋಕಗಳನ್ನು ನಮಗೆ ನೀಡ್ತಾನೆ. ಅದನ್ನೇ ಹೇಳಿದ್ದು, ದುರಿತೌಘಗಳ ತಡೆವ, ಕಾಮದ ಕೊಡುವ, ಸಕಲೇಷ್ಟಗಳ ಮತ್ತೇನು ಎಲ್ಲ ಇಷ್ಟಗಳನ್ನು ಕೊಡ್ತಾನೆ ಪರಮಾತ್ಮ. ಸಂತತ ನಲೆವ, ಸದಾಕಾಲದಿಂದಲೂ ಕೂಡ ನಮಗೆ ಕೊಡ್ತಾನೆ. ನಮ್ಮದಂದಲಿ ನಡೆವ, ನಮ್ಮ ಸ್ವರೂಪ ಯೋಗ್ಯತೆಗೆ ಅನುಸಾರವಾಗಿ ಅವನು ನಡೆದುಕೊಳ್ಳುತ್ತಾನೆ. ಅವನಿಗೆ ಗೊತ್ತು ನಮ್ಮ ಸ್ವರೂಪ ಯೋಗ್ಯತೆ, ಮುಖ, ನಿಜವಾದ ಮುಖ ಅವರಿಗೆ ಗೊತ್ತು. ನಮ್ಮಂದದಲ್ಲಿ ನಡೆವ ನವಸು ವಿಶೇಷ ಸನ್ಮಹಿಮ. ಈ ಪರಮಾತ್ಮ ಅತ್ಯಂತ ಸರಿಯಾದ ನವಸು, ಸು ಅಂದರೆ ಸುಷ್ಟು
ಅಂತರ್ಥ. ಸುಷ್ಠುವಾಚ್ಯ, ಸುವಿನ ಒಂದು ಒಳ್ಳೆಯದ್ದು, ಸರಿಯಾದದ್ದು ಅಂತರ್ಥ. ಸರಿಯಾದ, ಹೊಸದಾದ, ನವ ಅಂದರೆ ಹೊಸದ್ದು, ಹೊಸದಾದ, ಸರಿಯಾದ, ಅತ್ಯಂತ ವಿಶೇಷವಾದ, ನಿರ್ದುಷ್ಟವಾದ ಮಹಿಮೆ ಉಳ್ಳವನು ಪರಮಾತ್ಮ. ಏನು ನೋಡಿದರೂ ಹೊಸದಾದದ್ದು. ಹಿಂದೆ ನೋಡಿದ್ವಿ ನಿನ್ನೆಯ ಪಾಠದಲ್ಲಿ, ನೂತನಕ್ಕೆ ನೂತನ, ನೂತನ ಪದಾರ್ಥಗಳೊಳಗೆ ಬಲು ನೂತನ, ಹೊಸ ಪದಾರ್ಥಗಳಿಗೆ ಇನ್ನೂ ಹೊಸದು ಪರಮಾತ್ಮ. ಹಾಗೆ ಆದರೆ ಹೊಸದ್ದು ಅಂದರೆ ಅರ್ಥ ಏನು ಹೇಳ್ರಿ? ಇಂದೂ ಕೂಡ ಹಿಂದೆಂದೂ ಕೂಡ ಉಪಯೋಗಿಸದೇ ಇರುವಂಥದ್ದು, ಅಥವಾ ಹಿಂದೆಂದೂ ಹುಟ್ಟದೇ ಇರುವಂಥದ್ದು, ಈಗ ತಾನೇ ಹುಟ್ಟಿರುವಂಥದ್ದು, ಅದು ಹೊಸದ್ದು. ಪರಮಾತ್ಮ ಈಗ ಹುಟ್ಟೇ ಇಲ್ಲ, ಅವನು ಹಿಂದಿ ಆದಿ ಕಾಲದಿಂದಲೂ ಇದ್ದಾನೆ, ಆದರೂ ಕೂಡ ಅವನು ನೂತನ, ನವನೂತನ, ನವ ಸುವಿಶೇಷ, ಅತ್ಯಂತ ಶ್ರೇಷ್ಠವಾದ ಮಹಿಮೆ ಉಳ್ಳವನು ಪರಮಾತ್ಮ. ಇಲ್ಲಿ ಹೇಗೆ ನಮ್ಮ ದೇಹ ಎಲ್ಲೆಲ್ಲಿ ಹೋಗುತ್ತೋ, ದೇಹದಲ್ಲಿ ಚಲನೆ ಆದರೆ ನಮ್ಮ ಪ್ರತಿಬಿಂಬದಲ್ಲಿ, ದೇಹವು ಬಿಂಬ ಸದೃಶವಾದದ್ದು. ನಾವು ಹೇಗೆ ಚಲನೆ ಮಾಡ್ತೇವೋ, ಹಸ್ತಪ್ರಸರಣಾದಿಗಳನ್ನು ಮಾಡ್ತೇವೋ, ಆವಾಗ ಪ್ರತಿಬಿಂಬದಲ್ಲೂ ಕೂಡ ಅದೇ ರೀತಿಯಾದ ಕ್ರಿಯೆ ಉಂಟಾಗುತ್ತೆ. ಹಾಗೆ ಇಲ್ಲಿ ಬಿಂಬ, ಆ ಬಿಂಬನಾದ ಪರಮಾತ್ಮ ಕ್ರಿಯೆಗಳನ್ನು ಮಾಡಿದಾಗ ಪ್ರತಿಬಿಂಬರಾದ ನಾವು ಜೀವರು, ನಮ್ಮಲ್ಲಿ ಆ ಕ್ರಿಯೆಗಳು ಉಂಟಾಗುತ್ತೆ. ಹೇಗೆ ಬಿಂಬವಾದ ದೇಹಕ್ಕೆ ಪ್ರತಿಬಿಂಬವಾದ ಆ ಪ್ರತಿಬಿಂಬ, ಆ ಒಂದು ನೆರಳು ಎಂದೂ ಬಿಟ್ಟಿಲ್ವೋ, ಹಾಗೆ ಆ ಬಿಂಬನಾದ ಪರಮಾತ್ಮನಿಗೆ ಪ್ರತಿಬಿಂಬರಾದ ನಾವು ಎಂದೂ ಕೂಡ ಬಿಟ್ಟಿಲ್ಲ. ಅನಾದ್ಯನಂತ ಕಾಲದಿಂದಲೂ ಕೂಡ ಅವಿಯೋಗಿಗಳಾಗಿಯೇ ಇದ್ದೇವೆ ನಾವು. ಪರಮಾತ್ಮ ಸಂಚಾರ ಮಾಡಿದರೆ ನಮ್ಮಲ್ಲಿ ಸಂಚಾರ. ಬಿಂಬಕ್ರಿಯಾದ್ವಾರ ಪ್ರತಿಬಿಂಬದಲ್ಲಿ ಕ್ರಿಯಾ, ಸಾಕ್ಷಾತ್ತಾಗಿ ಪ್ರತಿಬಿಂಬದಲ್ಲಿ ಕ್ರಿಯೆ ಇಲ್ಲ, ಪರಾಧೀನ ಅದು. ಅಂತಹ ಪರಮಾತ್ಮ ಭಕ್ತ ಪರಾಧೀನ, ನಾವು ಅವನ ಅಧೀನ, ಅವನು ಭಕ್ತರ ಅಧೀನ, ಪರಸ್ಪರಂ ಭಾವಯಂತಹ. ಇದು ಪರಮಾತ್ಮನ ಸ್ಪೆಷಾಲಿಟಿ. ಅದನ್ನು ದಾಸವರೇಣ್ಯರು ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಪ್ರಶ್ನೆ ಇದ್ದರೆ ಕೇಳಿ. ಎಷ್ಟು ಅದ್ಭುತ ನೋಡಿ ಮುಂದೆ. ಬಿಟ್ಟವರ ಭವ ಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನೀವ ಶಿಷ್ಟೇಷ್ಟನೆಂದರಿದನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ನಿಹ ಪರಂಗಳಲಿ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಬಹು ಕಠಿಣ ನೀವ. ಯಾರು ಪರಮಾತ್ಮನನ್ನ ಬಿಡುತ್ತಾರೋ, ಯಾರು ಪರಮಾತ್ಮನನ್ನ ಸ್ತೋತ್ರ ಮಾಡೋದಿಲ್ವೋ, ಯಾರು ಪರಮಾತ್ಮನನ್ನ ಅವನೇ ಸರ್ವೋತ್ತಮ ಅಂತ ತಿಳಿಯೋದಿಲ್ಲವೋ, ಈ ಮನುಷ್ಯ ಜನ್ಮ ಬಂದಾಗ, ಈ ಬ್ರಾಹ್ಮಣ ಜನ್ಮ ಬಂದಾಗ, ಈ ವೈಷ್ಣವ ಜನ್ಮ ಬಂದಾಗ, ಅವರಿಗೆ ಭವಪಾಶದಿಂದಲಿ ಕಟ್ಟುವ, ಈ ಸಂಸಾರವೆಂಬ ಪಾಶ ಹಗ್ಗದಿಂದ ಕಟ್ಟಿ ಹಾಕುತ್ತಾನೆ, ನಿತ್ಯ ಸಂಸಾರಿಗಳನ್ನಾಗಿ ಮಾಡ್ತಾನೆ. ಬಿಡಿಸ್ಕೊಳ್ಳಿಕ್ಕೆ ಬರಬಾರ್ದು, ತಿಪ್ಪುರ್ಲಾಗ ಹಾಕಿದ್ರು ಬಿಡಿಸ್ಕೊಳ್ಳಿಕ್ಕೆ ಬರಬಾರ್ದು. ಬಹು ಕಠಿಣ ನೀವ, ಅನೇಕ ನರಕಾದಿಗಳ ಲೋಕಗಳನ್ನು ತೋರಿಸ್ತಾನೆ, ಅಧೋ ಲೋಕಗಳನ್ನು.
ಏನು ಹೇಳಿದ್ದಾನೆ ಹೇಳ್ರಿ ಪರಮಾತ್ಮ? ನೀವು ನನ್ನ ಪೂಜೆನೇ ಮಾಡಬೇಕು ಅಂತಿಲ್ಲ, ಮಾಡ್ರಿ. ಎಲ್ಲ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ನನ್ನ ಪೂಜೆ ಅನ್ನೋ ಭಾವನೆ ಇರಲಿ. ಇದಕ್ಕೆ ಏನಾಗಬೇಕಾಗಿದೆ? ಭಗವದ್ಗೀತೆಯಲ್ಲೂ ಅದೇ ಹೇಳಿದ್ದ ಪರಮಾತ್ಮ. ನಾವು ಏನು ಮಾಡೋದು ಈ ರೀತಿ ನಾವು ಅಂದ್ಕೊಂಡ್ರೆ ಮನೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಅಯ್ಯೋ ಕಸ ಗುಡಿಸ್ಬೇಕಾ, ಅಯ್ಯೋ ಅಡಿಗೆ ಮಾಡಬೇಕಾ, ಅಯ್ಯೋ ಆಫೀಸಿಗೆ ಹೋಗ್ಬೇಕಾ, ಅಯ್ಯೋ ಸಂಡೇನೂ ರಜೆ ಇಲ್ವಾ? ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಪೂಜೆ ಅಂತ ಭಾವನೆ ಬರಲಿ. ಒಂದು ಕೆಲಸ ಆದ ಮೇಲೆ ಪರಮಾತ್ಮ ನಿನಗೆ ಸಮರ್ಪಣೆ. ಬೇಡ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಆದರೂ ಬರ್ತೀರಿ, ಸಂಧ್ಯಾ ವಂದನೆ ಮಾಡ್ತೀರಿ, ಬೆಳಗಿನ ಯಾವ ಯಾವ ಕರ್ಮಗಳನ್ನು ಮಾಡಿದ್ದೇನೆ ಎಲ್ಲ ಕರ್ಮಗಳು ನಿನಗೆ ಸಮರ್ಪಣೆ. ನೀವು ತಪ್ಪೇ ಮಾಡ್ರಿ, ಪರಮಾತ್ಮನ ಸಮರ್ಪಣೆ ಮಾಡಿಬಿಡ್ರಿ, ನೀವು ಪಾರಾದ್ರಿ, ಪಾಪ ಬರೋದಿಲ್ಲ. ತಿಳಿದೇ ತಪ್ಪು ಮಾಡ್ರಿ, ಅದು ತಪ್ಪೇ. ಅಕಸ್ಮಾತಾದ ತಪ್ಪನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ. ತಿಳಿದ ತಪ್ಪಿಗೆ ಸ್ವಲ್ಪ ಉಂಟು, ಆದರೆ ಆ ತಿಳಿದ ತಪ್ಪನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಭಾವನೆ ಇದ್ದರೆ ಆ ತಿಳಿದ ತಪ್ಪನ್ನು ತಿಮ್ಮಪ್ಪ ಪರಿಹಾರ ಮಾಡ್ತಾನೆ. ಬಹು ಕಠಿಣ ನೀವ ಜನನ ಮರಣ ಮೊದಲಾದ ಈ ನರಕಾದಿಗಳಲ್ಲಿ ಹಾಕ್ತಾನೆ, ಬಹಳ ದುಃಖವನ್ನು ಪಡಿಸ್ತಾನೆ. ಎಷ್ಟೋ ದಾಸ್ತೆ ಸಾಸ್ತೆ ದಿವವನ ಸುಲಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ ನವಸತಿ ಸತತಂ ಪಂಚಕಷ್ಟೇತಿ ಕಷ್ಟೇ. ವಾಯುಸ್ತುತಿಯಲ್ಲಿ ಈ ಕಡೆ ಹಸಿ ದಡ್ಡರೂ ಅಲ್ಲ, ಈ ಕಡೆ ಎಲ್ಲವನ್ನೂ ತಿಳಿದವರಲ್ಲ, ಎಲ್ಲವೂ ಗೊತ್ತಿದೆ, ಆದರೆ ಪ್ರವೃತ್ತಿ ಮಾಡ್ತಾ ಇಲ್ಲ. ಯಾರು ಉದಾಸೀನರಾಗಿ ಇರ್ತಾರೋ ಪಂಚಕಷ್ಟೇತಿ ಕಷ್ಟ, ಪಂಚೇಂದ್ರಿಯಗಳಿಂದಲೂ ಅವರು ಕಷ್ಟವನ್ನು ಅನುಭವಿಸ್ತಾರೆ. ಉದಾಸೀನರಾದವರು, ಸಾಮರ್ಥ್ಯ ಇರುವವರು, ಶಿಷ್ಟೇಷ್ಟನೆಂದರಿದವನರತ ಸದ್ಭಕ್ತಿ ಪಾಶದಲ್ಲಿ ಯಾರು, ಯಾವ ವ್ಯಕ್ತಿ ಪರಮಾತ್ಮ ಶಿಷ್ಟ, ಸರ್ವೋತ್ತಮ, ಗುಣಪರಿಪೂರ್ಣ, ಸೃಷ್ಟಿಯಾದಿ ಕರ್ತೃ ಪರಮಾತ್ಮ, ಭಕ್ತರನ್ನು ಉದ್ಧಾರ ಮಾಡುವಂಥವನು ಎಂದು ಅರಿತು ಅನವರತ ಸದ್ಭಕ್ತಿ ಪಾಶದಲ್ಲಿ ಯಾರು ಅನವರತವಾಗಿ ಯಾವ ವಿಚ್ಛೇದವಿಲ್ಲದೇನೆ ಭಕ್ತಿ ಎಂಬ ಪಾಶದಲ್ಲಿ ಯಾರು ಅವನನ್ನು ಕಟ್ಟುವರ, ಯಾರು ಕಟ್ಟುತ್ತಾರೋ, ಆ ಪರಮಾತ್ಮನ ಭಕ್ತಿ ಎಂಬ ಪಾಶದಲ್ಲಿ ಬಿಗಿಯಾಗಿ ಕಟ್ಟುತ್ತಾರೋ ಭವ ಕಟ್ಟು ಬಿಡಿಸುವ, ಅವರ ಈ ಸಂಸಾರ ಪಾಶವನ್ನ ಅವನೇ ಸಡಿಲು ಮಾಡ್ತಾನೆ. ಸಿಟ್ಟಿನವ ನಿವನಲ್ಲ, ಯಾವುದಕ್ಕೂ ಕೂಡ ಸಿಟ್ಟು ಮಾಡಿಕೊಳ್ಳೋದಿಲ್ಲ. ನಾ ಹೇಳಿದೆ ಅನೇಕ ಬಾರಿ, ಅಯ್ಯೋ ಆಚಾರ್ಯ ನಮ್ಮ ಮನೆಯಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ, ಅದನ್ನು ಹೇಗೆ ಪೂಜೆ ಮಾಡೋಣ, ಯಾವುದರ ದೇವಸ್ಥಾನ ಕೊಟ್ಬಿಡೋಣ, ನಿಮ್ಮಂಥ ಮೂರ್ಖರು ಯಾರಿಲ್ಲ ಅಂತ ಅನೇಕ ಸರ್ತಿ ಹೇಳಿದ್ದೀನಿ ನಾನು ಬಂದು ಕೇಳಿದವ್ರಿಗೆ. ನರಸಿಂಹ ಸಿಟ್ಟನಾಗೋದು ಹಿರಣ್ಯಕಶಿಪುಗಳಂತಹ ವ್ಯಕ್ತಿಗಳಿಗೆ. ನೀವು ಹಿರಣ್ಯಕಶಿಪುಗಳ ಇಲ್ಲ, ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀರಿ? ಸುಮ್ಮನೆ ಸಿಟ್ಟು ಮಾಡುವಂಥವನಲ್ಲ, ಸಿಟ್ಟಿನವನಲ್ಲ. ಅಂದರೆ ಅವನಲ್ಲಿ ಯಾವುದೇ ಸತ್ವ ರಜಸ್ತಮೋ ಗುಣಗಳು ಇಲ್ಲ, ಸಾತ್ವಿಕತೆ ಹೆಚ್ಚಿದೆ, ರಜಸ್ತಮೋ ಗುಣಗಳು ಇಲ್ಲ. ಈ ರಜಸ್ತಮೋ ಗುಣಗಳಿಂದ ಸಿಟ್ಟು ಬರೋದು. ಹಾಗಾದರೆ ನರಸಿಂಹಾವತಾರದಲ್ಲಿ ಸಿಟ್ಟು ಮಾಡಿಕೊಂಡಿದ್ದದು ಸಾತ್ವಿಕ ಸಿಟ್ಟು. ವಿಚಾರ ಮಾಡ್ರಿ, ಪರಮಾತ್ಮನಿಗೆ ಸಾತ್ವಿಕ ಸಿಟ್ಟೇ ಅಷ್ಟಿದೆ ಅಂತಂದರೆ ಅಕಸ್ಮಾತಾಗಿ ಅವನಲ್ಲಿ ತಾಮಸ ಸಿಟ್ಟು ರಾಜಸಿಟ್ಟು ಅಂತ ಇತ್ತು ಅಂತಾದರೆ ಇನ್ನೂ ಎಷ್ಟು ಉಗ್ರವಾಗಿರಬೇಕಿತ್ತು ಆ ರೂಪ. ಸಿಟ್ಟಿನವನಿವನಲ್ಲ, ಕಾಮದ ಕೊಟ್ಟು ಕಾವನು, ಬೇಡಿದ್ದನ್ನು ಕೊಡುವಂಥವನು ಪರಮಾತ್ಮ. ಸಕಲ ಸೌಖ್ಯವನಿವಹ ಇಹ ಪರಂಗಳಲ್ಲಿ, ಸಕಲ ಸೌಖ್ಯವನ್ನು ಕೊಡ್ತಾನೆ ಇಹ ಮತ್ತೆ ಪರದಲ್ಲಿ. ಪರಮಾತ್ಮ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ಅಂತ
ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಶಿಷ್ಟೇಷ್ಟರು ಅಂದ್ರೆ ಏನು? ಕೇಳಿಸ್ತಾ ಇಲ್ಲ ಅಮ್ಮ ಶೋಭಾ ಅವರೇ, ಜೋರ ಮಾತಾಡಿ. ಶಿಷ್ಟೇಷ್ಟರು ಏನಂದ್ರಿ? ಶಿಷ್ಟೇಷ್ಟ ಅಂದ್ರೆ ಏನು? ವಿಷ್ಣು ಶಿಷ್ಟೇಷ್ಟರು ಅಂದ್ರೆ ಏನು ಅಂತಾರೆ. ಶಿಷ್ಟೇಷ್ಟರು ಅದಾ? ಹೌದು, ಬಿಟ್ಟವರ ಸಹಸ್ರನಾಮದಲ್ಲೂ ಬರುತ್ತೆ. ಹಾ, ಶಿಷ್ಟ ಅಂತಂದ್ರೆ ಪರಮಾತ್ಮ. ಶಿಷ್ಟೇಷ್ಟರು ಅಂತಂದ್ರೆ ಪರಮಾತ್ಮ ಏನಿದ್ದಾನೆ ಅವನು ಗುಣಪರಿಪೂರ್ಣ. ಶಿಷ್ಟೇಷ್ಟ, ಶಿಷ್ಟರಿಗೆ ಇಷ್ಟನಾದವನು ಅಂತ ಅರ್ಥ. ಶಿಷ್ಟರು ಅಂತಂದ್ರೆ ಯಾರು ಪರಮಾತ್ಮ ತಿಳ್ಕೊಂಡಿದ್ದಾನೋ ಅವನು ಭಕ್ತವತ್ಸಲ, ಅಥವಾ ಅತ್ಯಂತ ಸುಷ್ಟುವಾದ ಗುಣಗಳು ಅವನಲ್ಲಿ ಇದೆ. ಗುಣಪರಿಪೂರ್ಣ, ಸರ್ವೋತ್ತಮ, ಸೃಷ್ಟ್ಯಾದಿಕರ್ತ, ಭಕ್ತರನ್ನ ಉದ್ಧಾರ ಮಾಡುವಂಥವನು ಅಂತ ಅರಿದು ಅಂತ ಅರ್ಥ. ಅರಿದು ಅಂದ್ರೆ ತಿಳಿದು ಅಂತ ಅರ್ಥ. ಧನ್ಯವಾದ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದ. ನಮಸ್ಕಾರ.